ಆಹಾರ ಸರಪಳಿಯಲ್ಲಿ ಇವತ್ತು ಪ್ಲಾಸ್ಟಿಕ್ ಸೇರಿ ಬಹಳ ಅಪಾಯಕಾರಿ ಸನ್ನಿವೇಶವಿದೆ. ಅದಕ್ಕೋಸ್ಕರ ಹೋಟೆಲು ಮತ್ತು ಟೀ ಅಂಗಡಿಗಳಲ್ಲಿ ಸಾರ್ವಜನಿಕರಿಗೆ ನೀಡುವ ಪ್ಲಾಸ್ಟಿಕ್ ಕಪ್ಪುಗಳನ್ನು ಮತ್ತು 1 ಲೀಟರ್ಗಿಂತ ಕಡಿಮೆ ಗಾತ್ರದ ವಾಟರ್ ಬಾಟಲ್ಗಳನ್ನು ನಿಷೇಧಿಸುವ ಕುರಿತು ಹಾಗೂ ಆಹಾರ ಸರಪಳಿಯಲ್ಲಿ ಪ್ಲಾಸ್ಟಿಕ್ ಸೇರುವಂತೆ ಕ್ರಮ ವಹಿಸಲು ಮನವಿ. ಒಂದು ವಾಟರ್ ಬಾಟಲ್ನಲ್ಲಿ ಸುಮಾರು 2,40,000 ಪ್ಲಾಸ್ಟಿಕ್ ಕಣಗಳು ಪತ್ತೆ. ಟೀ ಕುಡಿಯುವ ಪ್ಲಾಸ್ಟಿಕ್ ಕಣದಲ್ಲಿ ಸುಮಾರು 15,000 ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿವೆ. ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಇವರಲ್ಲಿ ಕೋರುವುದೇನೆಂದರೆ, ಪರಿಸರದಲ್ಲಿ ದಿನೇ ದಿನೇ ಪ್ಲಾಸ್ಟಿಕ್ ಕಸದ ರಾಶಿ ಸಂಗ್ರಹಗೊಳ್ಳುತ್ತಿರುವುದು ಆತಂಕಕಾರಿ ವಿಷಯ. ಪ್ಲಾಸ್ಟಿಕ್ ಅತಿಯಾದ ಬಳಕೆ ಜನಸಾಮಾನ್ಯರಲ್ಲಿ ಅನೇಕ ರೋಗಗಳಿಗೆ ಕಾರಣವಾಗಿದೆ. ಇನ್ನು ಆಹಾರದಲ್ಲಿ ಪ್ಲಾಸ್ಟಿಕ್ ಆಹಾರವನ್ನು ಪಾರ್ಸಲ್ ಕಟ್ಟುವ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸುವುದು, ಟೀ ಅಂಗಡಿಗಳಲ್ಲಿ ಟೀಯನ್ನು ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಡುವುದು, ಇದರಿಂದ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಹಾಕಿದಾಗ ಸಾವಿರಾರು ಪ್ಲಾಸ್ಟಿಕ್ ಕಣಗಳು ಬಿಡುಗಡೆಯಾಗುತ್ತವೆ. ಇದು ಅಧ್ಯಯನದಿಂದ ದೃಢಪಟ್ಟಿದೆ. ಈ ಪ್ಲಾಸ್ಟಿಕ್ ಕಣಗಳು ಮಾನವನ ದೇಹ ಸೇರುವ ಮೂಲಕ ಪ್ರಾಣಿಗಳು ಪ್ಲಾಸ್ಟಿಕ್ ತಿನ್ನುವುದು, ಮಾಂಸವನ್ನು ತಿನ್ನುವಂಥ ಮಾನವರಿಗೆ ಅನೇಕ ರೋಗಗಳು, ಕ್ಯಾನ್ಸರ್, ಹೃದಯಾಘಾತದಂಥ ಅನೇಕ ರೋಗಗಳು ಉಲ್ಬಣಿಸುತ್ತಿರುವುದು ದುರಂತ. ಈ ಹಿನ್ನೆಲೆಯಲ್ಲಿ ರೈನ್ ಟ್ರಸ್ಟ್ ಚಿತ್ರದುರ್ಗ ಆದ ನಾವುಗಳು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ, ಹೋಟೆಲ್ಗಳಲ್ಲಿ, ಟೀ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕಪ್ಪುಗಳನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿ ಜನರ ಆರೋಗ್ಯವನ್ನು ಕಾಪಾಡಿ ಹಾಗೂ 1 ಲೀಟರ್ಗಿಂತ ಕಡಿಮೆ ಇರುವ ಗಾತ್ರದ ವಾಟರ್ ಬಾಟಲ್ಗಳನ್ನು ನಿಷೇಧಿಸಬೇಕು. ಇದರಿಂದ ರಾಶಿ ಕಸ ಬೀಳುವುದನ್ನು ತಪ್ಪಿಸಬಹುದು. ಮುಂದುವರೆದು ಇವತ್ತಿಗೆ ಪ್ಲಾಸ್ಟಿಕ್ ಕಸದ ನಿರ್ವಹಣೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆಹಾರದಲ್ಲಿ ಪ್ಲಾಸ್ಟಿಕ್ ಸೇರುತ್ತಿರುವುದು ಚಿಕ್ಕ ಮಕ್ಕಳಿಗೆ BP, ಶುಗರ್, ಕ್ಯಾನ್ಸರ್ ಮತ್ತು ಹೃದಯಾಘಾತದಂಥ ಕಾಯಿಲೆಗಳು ಕಾಣುತ್ತಿರುವುದು ಆತಂಕಕಾರಿ. ಪ್ಲಾಸ್ಟಿಕ್ ಪರಿಸರದಲ್ಲಿ ಈಗಾಗಲೇ ಉಂಟು ಮಾಡುವ ದುಷ್ಪರಿಣಾಮಗಳು ಹಲವು ಸಸ್ಯಗಳ ಬೆಳವಣಿಗೆಗೆ ಮಾರಕವಾಗಿವೆ. ಭೂಮಿಯಲ್ಲಿ ನೀರು ಇಂಗುವುದನ್ನು ತಪ್ಪಿಸುತ್ತದೆ. ಪ್ರಾಣಿಗಳ, ಜಲಚರಗಳ ಹೊಟ್ಟೆಗಳಲ್ಲಿ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಸಿಗುತ್ತಿದೆ. ಕುಡಿಯುವ ನೀರು ಕಲುಷಿತಗೊಂಡಿದೆ. ನೀರಿನ ಮೂಲಗಳು, ನೀರಿನ ಸಂಗ್ರಹಗಳು, ಕೆರೆ, ಗೋಗಟ್ಟೆ ಇಂಥ ನೀರಿನ ಸಂಗ್ರಹಗಳಲ್ಲಿ ಪ್ಲಾಸ್ಟಿಕ್ ಕರಗದೆ ಮಲಿನ ಉಂಟು ಮಾಡಿ ಸಾವಿರಾರು ಜೀವಿಗಳಿಗೆ, ಜಲಚರಗಳಿಗೆ ಸ್ವಾಭಾವಿಕ ಪ್ರಕ್ರಿಯೆಗೆ ಅಡ್ಡಿಯುಂಟಾಗಿದೆ. ಮುಂದಿನ ಪೀಳಿಗೆ ಆರೋಗ್ಯವಾಗಿರಲು, ಪ್ರಸ್ತುತ ಸಮಾಜ ಸ್ವಾಸ್ಥ್ಯದಿಂದಿರಲು ಪ್ಲಾಸ್ಟಿಕ್ಕನ್ನು ಕಡ್ಡಾಯವಾಗಿ ನಿಷೇಧಿಸಬೇಕಿದೆ. ಈ ನಿಟ್ಟಿನಲ್ಲಿ ಮಣ್ಣಿನ ಲೋಟಗಳು, ಸ್ಟೀಲ್ ಕಪ್ಪುಗಳು, ಗಾಜುಗಳನ್ನು ಹೋಟೆಲ್ ಮತ್ತು ಟೀ ಅಂಗಡಿಗಳಲ್ಲಿ ಬಳಸುವಂತೆ 1 ಲೀಟರ್ಗಿಂತ ಕಡಿಮೆ ಗಾತ್ರದ ವಾಟರ್ ಬಾಟಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲು ರೈನ್ ಟ್ರಸ್ಟ್ ಸಂಸ್ಥೆಯು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಆಂದೋಲನದ ಭಾಗವಾಗಿ ಪರಿಸರವಾದಿಗಳು, ಬುದ್ಧಿಜೀವಿಗಳು, ವಿವಿಧ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂರಲಿನಿಂದ ತಕ್ಷಣ ಜಾರಿಗೆ ಬರುವಂತೆ ಕ್ರಮವಹಿಸಲು ತಮ್ಮಲ್ಲಿ ಕೋರುತ್ತೇವೆ. ಪ್ಲಾಸ್ಟಿಕ್ ವಿಷ ಜೀವ ಸಂಕುಲವನ್ನು ಕೊಲ್ಲುತ್ತದೆ. ಪ್ಲಾಸ್ಟಿಕ್ ಇರಲಿ ಎಚ್ಚರಿಕೆ. ಗಿಡ ಮರ ಬೆಳೆಸಿ, ಪರಿಸರ ಉಳಿಸಿ. ಪ್ಲಾಸ್ಟಿಕ್ ಬಳಕೆ ರೋಗಗಳ ಗಳಿಕೆ. ಆಹಾರ ಸರಪಳಿಯಲ್ಲಿ ಪ್ಲಾಸ್ಟಿಕ್ ಸೇರದಿರಲಿ, ಇರುವುದೊಂದೇ ಭೂಮಿ. ಅದರಿಂದ ದಯವಿಟ್ಟು ತಾವುಗಳು ಇದನ್ನು ಜಿಲ್ಲಾಧಿಕಾರಿಗಳು